ವೆಲ್ಕಮ್ ಟು ಅಮ್ಮಸ್ ಮ್ಯಾಜಿಕ್ ಪಾಟ್. ಇವತ್ತು ರವಾ ದೋಸೆ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಅದಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸ್: ಚಿರೋಟಿ ರವೆ 1 ಕಪ್ಪು, ಅಕ್ಕಿ ಹಸಿಟ್ಟು 1 ಕಪ್ಪು, ಗೋಧಿ ಹಸಿಟ್ಟು 1 ಕಪ್ಪು, ಮೊಸರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಶುಂಠಿ ತುರ್ಕೊಂಡು ಇಟ್ಕೊಂಡಿದ್ದೀನಿ, 2 ಹಸಿಮೆಣಸಿನ್ಕಾಯಿ, ಜೀರಿಗೆ, ಕರಿಬೇವಿನ ಸೊಪ್ಪು, 1 ಈರುಳ್ಳಿ, ಸಣ್ಣ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಎಣ್ಣೆ ಸುಡೋದಕ್ಕೆ ಎಣ್ಣೆ ಇಟ್ಕೊಂಡಿದ್ದೀನಿ. ಇದು ಚಿರೋಟಿ ರವೆ ಅಂದರೆ ಚಿರೋಟಿ ರವೆ ಬೇಕಂದರೆ ಚಿರೋಟಿ ರವೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬಾಂಬೆ ರವೆ ಹಾಕೊಂಡು ಹಾಕ್ಕೊಬೋದು. ಈಗ ಮಿಕ್ಸಿಂಗ್ ಬೌಲ್ಗೆ ಈ ಥರ ಚಿರೋಟಿ ರವೆ ನಾವೇನೇನು ತೊಗೊಂಡಿದ್ದೀವಿ ಎಲ್ಲ ಇಂಗ್ರೀಡಿಯೆಂಟ್ಸು ಇದರಲ್ಲಿ ಹಾಕ್ಕೊಳ್ಳೋಣ. ನೀವು ಗೋಧಿ ಹಸಿಟ್ಟು ಬದಲಾಗಿ ಮೈದಾ ಹಿಟ್ಟಾದರೂ ತೊಗೊಳ್ಬೋದು. ಜೀರಿಗೆ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಶುಂಠಿ, ಈರುಳ್ಳಿ, ಕರಿಬೇವು ಸೊಪ್ಪು ಎಲ್ಲ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಈಗ ನಾನು ಯಾವುದರಲ್ಲಿ ರವೆ ತೊಗೊಂಡಿದ್ನೋ ಅದೇ ಇದರಲ್ಲಿ ನಾನು 3 ಕಪ್ ಆಗುವಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಇದು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಒಂದು 1/4 ಗಂಟೆ 20 ನಿಮಿಷ ಬಿಡಬೇಕು. ಇದು ಎಲ್ಲ ಚೆನ್ನಾಗಿ ನೆನೆದ್ರೆ ಆವಾಗ ದೋಸೆ ತುಂಬ ಚೆನ್ನಾಗಿ ಗರಿಗರಿಯಾಗಿ ಬರುತ್ತೆ. ಇದು ಎಲ್ಲ ರವೆ ಎಲ್ಲ ಇದು ಮಿಕ್ಸ್ ಮಾಡಿದ್ಮೇಲೆ ರವೆ ಎಲ್ಲ ಕೆಳಗಡೆ ಹೋಗಿ ಕುತ್ಕೊಂಡ್ಬಿಡುತ್ತಲ್ವ, ಮತ್ತೆ ಮೇಲೆ ನೀರೆಲ್ಲ ಬಂದುಬಿಡುತ್ತೆ. ಆವಾಗ ಮತ್ತೆ ನಾವು ಕಲಸೋವಾಗ ಮತ್ತೆ ನೀರು ಹಾಕ್ಕೊಂಡು ಕಲಿಸ್ಕೊಬೋದು. ಈಗ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಹೇಗಿದೆ ನೋಡೋಣ. ಇವಾಗ ಇನ್ನೂ ಸ್ವಲ್ಪ ಗಟ್ಟಿಯಾಗಿದೆ, ಅದಕ್ಕೆ ಇನ್ನು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಳ್ಳಿ. ಈ ಥರ ಇರಬೇಕು ರವೆ ದೋಸೆ ಮಾಡೋದಕ್ಕೆ. ಇವಾಗ ಇದು ಚಿರೋಟಿ ರವೆ ಮತ್ತು ಒಂದೂವರೆ ಸ್ಪೂನಷ್ಟು ಹಾಕ್ಕೊಂಡ್ರೆ ದೋಸೆ ಮಾಡುವಾಗ ದೋಸೆ ಆದಮೇಲೆ ಕ್ರಿಸ್ಪಿಯಾಗಿ ಬರುತ್ತೆ. ದೋಸೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಇವಾಗ ಹೇಗೆ ಹೆಂಚಿನ ಮೇಲೆ ಹಾಕ್ಕೊಳ್ಳೋಣ. ಈಗ ದೋಸೆ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಒರೆಸ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ಕೊಳ್ಳೋಣ. ಇದು ಚೆನ್ನಾಗಿ ಬೇಯಬೇಕು. ಈ ಥರ 2 ನಿಮಿಷದವರೆಗೂ ಈ ಥರ ಬೇಯಿಸ್ಕೊಂಡ್ರೆ ರವೆ ದೋಸೆ ಕ್ರಿಸ್ಪಿಯಾಗಿ ಬರುತ್ತೆ. ಎಷ್ಟು ಕ್ರಿಸ್ಪಿಯಾಗಿದೆ ನೋಡಿ. ಬಿಸಿ ಬಿಸಿ ರವೆ ದೋಸೆ ರೆಡಿಯಾಗಿದೆ. ಬೆಳಗಿನ ತಿಂಡಿಗೆ ನೀವು ಮಾಡಿಕೊಂಡು ತಿಂದು ಕಮೆಂಟ್ನಲ್ಲಿ ಹೇಗಿದೆ ಅಂತ ತಿಳಿಸಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.